ಸ್ವಾಮಿಯೇ ಶರಣಮಯ್ಯಪ್ಪ. ಈಗಾಗಲೇ ಅಯ್ಯಪ್ಪ ಸ್ವಾಮಿಯ ಯಾತ್ರೆಯು ಆರಂಭವಾಗಿದ್ದು ಆನ್ಲೈನ್ನಲ್ಲಿ ಹಲವು ದಿನಗಳವರೆಗೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಇದು ಅಯ್ಯಪ್ಪ ಸ್ವಾಮಿ ಯಾತ್ರೆಯ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಶಬರಿಗಿರಿವಾಸ, ಪಂಪಾವಾಸ, ಅನ್ನದಾತ ಪ್ರಭು ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನ ಸೂಜಿಗಲ್ಲಿನಂತೆ ಸೆಳೆಯುವ ಶಬರಿಮಲೆ ಯಾತ್ರೆಗೆ ಹೋಗುವ ಮುನ್ನ ಇರುಮುಡಿ ಕಟ್ಟುವ ವಿಡಿಯೋವನ್ನ ಅಯ್ಯಪ್ಪ ಭಕ್ತರಿಗೆ ಸಮರ್ಪಿಸಲಾಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇರುಮುಡಿಯ ದಿವಸ ಮೊದಲನೇ ಬಾರಿಗೆ ಶಬರಿಮಲೆ ಯಾತ್ರೆ ಮಾಡುವ ಕನ್ಯಾಸ್ವಾಮಿ, ಅಂದರೆ ಮೊದಲ ಬಾರಿ ಯಾತ್ರೆ ಮಾಡುವವರನ್ನ ಕನ್ಯಾಸ್ವಾಮಿ ಎಂದೇ ಕರೆಯಲಾಗುತ್ತದೆ. ಅವರಿಂದಲೇ ಇರುಮುಡಿಯನ್ನ ಆರಂಭಿಸಲಾಗುತ್ತದೆ. ಇರುಮುಡಿಯನ್ನು ಕಟ್ಟಿಸಿಕೊಳ್ಳುತ್ತಿರುವ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಯ ಕೈಗೆ ಅಕ್ಕಿಯನ್ನು ನೀಡಲಾಗಿದೆ. ಅದರ ಮೇಲೆ ಬಾಳೆಯ ಎಲೆಯಿಂದ ಕಟ್ಟಿದ ಗಂಟನ್ನು ಕೂಡ ನೀಡಲಾಗಿದೆ. ಆ ಬಾಳೆಯ ಎಲೆಯ ಗಂಟಿನ ಒಳಗಡೆ ವೀಳ್ಯದೆಲೆ, ಭತ್ತ, 1 ರೂಪಾಯಿ ನಾಣ್ಯವನ್ನು ಕೂಡ ಹಾಕಿ ಕಟ್ಟಲಾಗುತ್ತದೆ. ವೀಳ್ಯದೆಲೆಯು ಶುಭ ಸೂಚಕವಾದರೆ ಭತ್ತ ದುಡಿಮೆಯ ಸಂಕೇತವಾಗಿದೆ. ನಾಣ್ಯವು ಅದರ ಪ್ರತಿಫಲವನ್ನ ಸೂಚಿಸುತ್ತದೆ. ಒಟ್ಟಾರೆ ಈ ಗಂಟು ಬದುಕನ್ನು ಸೂಚಿಸುತ್ತದೆ. ಸ್ವತಃ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೇ ಉಜ್ಜಿ ಶುಚಿಗೊಳಿಸಿ ತಯಾರಿಸಿರುವಂತಹ ಕಾಯಿ, ಇದನ್ನ ತುಪ್ಪದ ಕಾಯಿ ಎಂದು ಕರೆಯಲಾಗುತ್ತದೆ. ರಂಧ್ರ ಮಾಡಿದ ತುಪ್ಪದ ಕಾಯಿಗೆ ತುಪ್ಪವನ್ನ ಭರಿಸಲಾಗುತ್ತದೆ. ತುಪ್ಪದ ಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಬೆಳಗಿಸಲಾಗುತ್ತದೆ. ತದನಂತರ ಇರುಮುಡಿಯ ಚೀಲಕ್ಕೆ ತುಪ್ಪದ ಕಾಯನ್ನ ಇರಿಸಲಾಗುತ್ತದೆ. ಅಯ್ಯಪ್ಪದಿಂದ ಕತೋಂತೋ ಸ್ವಾಮಿಯಿಂದ ಕತೋಂತೋ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಪಂಗುರುನಾಥ ಅಯ್ಯಪ್ಪ ಏಕಾಂತವಾಸ ಅಯ್ಯಪ್ಪ ಗುರುಮನವಾಸ ಅಯ್ಯಪ್ಪ ಅಯ್ಯಪ್ಪ ಹೀಗೆ ಗುರುಸ್ವಾಮಿಯ ನೇತೃತ್ವದಲ್ಲಿ ಇರುಮುಡಿಯ ಕಾರ್ಯಕ್ರಮವು ನೆರವೇರುತ್ತದೆ. ಸ್ವಾಮಿಯೇ ಶರಣಮಯ್ಯಪ್ಪ.